ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ರೇಖಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಈಗ ಕಾರ್ನ್ ಪಲಾವ್ ಮಾಡುವ ರೀತಿ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಪಲಾವ್ ಎಲೆ 2, ಲವಂಗ 4, ಚಕ್ಕೆ 2 ಪೀಸ್, 3 ಏಲಕ್ಕಿ, ಸ್ವಲ್ಪ ಜೀರಿಗೆ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ 1 ಸಣ್ಣಗೆ ಹೆಚ್ಚಿರೋದು ಮತ್ತು ಹಸಿಮೆಣಸಿನ್ಕಾಯಿ 3, ಕೊತ್ತಂಬರಿ, ಪುದೀನ ಸ್ವಲ್ಪ, ಗರಂ ಮಸಾಲ, ಕಲ್ಲುಪ್ಪು ಹಾಗೂ ಕಾರ್ನ್ 1 ಕಪ್ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಇದರಲ್ಲಿ 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ 3 ಕಪ್ ನೀರನ್ನು ತೊಗೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 3 ಸ್ಪೂನ್ ಎಣ್ಣೆ, ಹಾಗೆ ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾಯಕ್ಕಿಡೋಣ. ಇದು ಕಾದಿದ ತಕ್ಷಣ ಈಗ ನಾನು ಮಸಾಲೆ ಐಟಮ್ ಏನೇನು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ಇದು ಸ್ವಲ್ಪ ಹುರಿದಿದ ತಕ್ಷಣ, ಫ್ರೈ ಆಗಿದ ತಕ್ಷಣ ನಾವು ಇದಕ್ಕೆ ಸಣ್ಣಗೆ 1 ಈರುಳ್ಳಿ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ 1 ಈರುಳ್ಳಿನ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿನ ಇದರಲ್ಲಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಜೊತೆಗೇ ಹಸಿಮೆಣಸಿನ್ಕಾಯಿ 3 ಕಟ್ ಮಾಡಿ ಇಟ್ಟಿದ್ದ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಖಾರ ಕಡಿಮೆ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಂತರ ನಾನು ಆ ಕಡೆ ಏನು 3 ಲೋಟ ನೀರು ತೊಗೊಂಡಿದ್ನಲ್ಲ ಅದನ್ನು ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಇಲ್ಲಿ ಅಕ್ಕಿ ತೊಳೆದು ನೆನೆಸಿ ಇಡ್ತಾ ಇದ್ದೀನಿ. ನಾನು ನಾರ್ಮಲ್ ಸೋನಾ ಮಸೂರಿ ತೊಗೊಂಡಿದ್ದೀನಿ, ನೀವು ಬೇಕಿದ್ದರೆ ಬಾಸುಮತಿ ತೊಗೋಬೋದು. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಹಸಿ ಸ್ಮೆಲ್ ಇರೋದಿಲ್ಲ. ಈಗ 1 ಕಪ್ ಕಾರ್ನ್, ಸ್ವೀಟ್ ಕಾರ್ನ್, ಇದು ಸ್ವೀಟ್ ಕಾರ್ನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ 1 ಸ್ಪೂನಷ್ಟು ಪುದೀನ, 1 ಸ್ಪೂನಷ್ಟು ಕೊತ್ತಂಬರಿ ಎರಡನ್ನೂ ಹಾಕ್ತಾಯಿದ್ದೀನಿ. ಇದು ಈಗಲೇ ಹಾಕೋದ್ರಿಂದ ಇದ್ರದ್ದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಹಾಗೆ ಈಗ ನೀರು ಕಾದಿದೆ. ನನಗೆ ಕಾದಿರುವ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಕಾದಿರುವ ನೀರು ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ, ನೀವು ಪುಡಿ ಉಪ್ಪಾದರೂ ಹಾಕ್ಕೋಬೋದು. ಈಗ ಗರಂ ಮಸಾಲ ತೊಗೊಂಡಿದ್ದೀನಿ. ಗರಂ ಮಸಾಲ ಇಲ್ಲದೆ ನೀವು ಮಾಡ್ಬೋದು. ಗರಂ ಮಸಾಲ ಬದಲಿಗೆ ಕಸೂರಿ ಮೇಥಿ ಹಾಕ್ಕೊಂಡು ಮಾಡ್ಬೋದು, ಅದು ಒಂದು ಫ್ಲೇವರ್ ಬರುತ್ತೆ. ಇಲ್ಲ ಗರಂ ಮಸಾಲ ಹಾಕಿದ್ರೆ ಇದು ಬೇರೆ ಫ್ಲೇವರ್ ಇರುತ್ತೆ. ಈಗ ತೊಳೆದು ನೆನೆಸಿಟ್ಟಿದ್ದಂಥ ನೀರನ್ನ ಅಕ್ಕಿನ ಹಾಕ್ತಾಯಿದ್ದೀನಿ. ನೀರೆಲ್ಲ ಬಸ್ದು ಈ ಅಕ್ಕಿನ ಹಾಕಿದ ತಕ್ಷಣ ತಿರುಗಿಸಿ ಕೊಡಬೇಕು. ಇದು ಸ್ವಲ್ಪ ಹೊತ್ತು ಕಾಯಬೇಕು. ನಾವು ಯಾವುದೇ ಪಲಾವ್ ಯಾವುದೇ ಮಾಡಬೇಕಾದ್ರೂ ಕುಕ್ಕರಲ್ಲಿ ನೀರು ಕುದ್ದಿದ ತಕ್ಷಣ ಅಕ್ಕಿ ಹಾಕ್ತೀವಿ. ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಅದು ನೀರಲ್ಲಿ ಚೆನ್ನಾಗಿ ಕುದಿಬೇಕು. 1 ನಿಮಿಷ ಕುದಿದ ಮೇಲೆ ನಾವು ಅದಕ್ಕೆ ಲಿಡ್ ಹಾಕಿ ಕ್ಲೋಸ್ ಮಾಡಿದ್ರೆ ಮಸಾಲೆ ಎಲ್ಲ ಮೇಲೆ ತೇಲೋದಿಲ್ಲ, ಅಕ್ಕಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸ್ಪ್ಯಾಚುಲ ಎಲ್ಲ ಇಟ್ಕೋಬೇಕಾದ್ರೆ ನಿಮ್ಗೆ ಇದೊಂದು ಟಿಪ್ಪನ್ನು ತೊಗೋಬೋದು. ಸ್ಟವ್ ಮೇಲೆ ಹಾಗೆ ಇಡೋ ಬದಲು ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಇಟ್ಕೋಬೋದು. ಈಗ ನಾನು ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ಕೊಂಡು ಈಗ ಇದು 1 ವಿಷಿಲ್ ತರಿಸ್ತೀನಿ ಅಷ್ಟೇ. 1 ವಿಷಿಲ್ ಸಾಕು ನಮಗೆ. ಈಗ 1 ವಿಷಿಲ್ ಆಗಿದೆ. ಇದೆಲ್ಲ ಈಗ ಕುಕ್ಕರ್ ಕೂಲ್ ಆಗಿದೆ. ಈಗ ಕಾರ್ನ್ ಪಲಾವ್ ರೆಡಿ ಇದೆ. ಇದಕ್ಕೆ ಉಳಿದಿದ್ದಂಥ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಈಗ ಸರ್ವ್ ಮಾಡ್ಬೋದು. ಇದು ಹಾಗೆ ತಿನ್ನೋಕ್ಕೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಕಂದರೆ ಸಾಸ್ ಜೊತೆಗೆ ಕೊಡ್ಬೋದು. ಇಲ್ಲ ಅಂತಂದರೆ ಇದಕ್ಕೆ ರಾಯ್ತಾ ಎಲ್ಲ ಏನೂ ಬೇಕಾಗೋದಿಲ್ಲ, ಮೈಲ್ಡಾಗಿರುತ್ತೆ, ಹಾಗೆ ತಿನ್ಬೋದು. ಈಗ ನಾನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಲಂಚ್ ಬಾಕ್ಸ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.